ಇಲ್ಲ ಅಪ್ಪ, ನನ್ ಮಾತು ತಪ್ಪಲ್ಲ. ನನಗ್ ನಿಮ್ಮ ಆರೋಗ್ಯ, ನಿಮ್ ಪ್ರೀತಿ ಮುಖ್ಯ. ನಾಳೆನೆ ಎಲ್ರ ಮುಂದೆ ಪ್ರೇಮಂಗ್ ನಾ ಸಹಾಯ ಮಾಡಿರೋದು ಒಪ್ಕೋತೀನಿ. ಎಂಟಿ, ಎಂಟಿ, ನನ್ನ ಹತ್ರ ಕರಿಬೇಡ ಅಂತ ಹೇಳಿಲ್ವಾ? ಯಾಕ ಕರಿತಿದ್ಯಾ? ಇದೊಳ್ಳೆ ಕತೆ ಆಯ್ತಲ್ಲ. ಎಂಟಿನ ಎಂಟಿ ಅಂದ್ರೆ ನೀನ್ ಎಮ್ಮೆ ಅಂತ ಕರೀತಾರ? ನೋಡು, ನನ್ನನ್ನ ಹಾಗೆ ಕರಿಬೇಡ ಅಂದ್ರೆ ಕರಿಬೇಡ ಅಷ್ಟೇ. ಆಯ್ತಾಯ್ತು, ನೀನ್ ಹೇಳಿದ್ಮ್ಯಾಕೆ ಆ ಗೆರೆ ದಾಟದೇ ಇರಕಾಯ್ತದ? ನಾನ್ ದಾಟೇ ದಾಟ್ತೀನಿ. ನಿನ್ನ ಎಂಟಿ ಅಂತ ಕರೆದೇ ಕರಿತೀನಿ. ಎಂಟಿ, ನನ್ನ ಎಂಟಿ, ಈ ಮಾದೇವನ ಎಂಟಿ, ಒಳ್ಳೆ ಎಂಟಿ, ಮುದ್ದು ಎಂಟಿ, ಪ್ರೀತಿ ಎಂಟಿ, ಜಾಣೆ ಎಂಟಿ. ಸಾಕು ನಿಲ್ಸು. ನನಗೆ ಇರಿಟೇಟ್ ಮಾಡ್ಬೇಕು ಅಂತಾನೆ ದೇವಸ್ಥಾನಕ್ಕೆ ಬಂದ್ಯಾ? ಯಾಕೆ ಇಲ್ಲಿಗೆ ಬಂದಿದ್ಯಾ? ಯಾರು ನನಗೆ ಬರಕ್ ಹೇಳಿದ್ದು? ಹೌಬಾ ಅಲ್ಲೋಡಲ್ಲಿ ಒಬ್ಬ ನಮ್ಮನ್ನೇ ಗುರಾಯಿಸ್ತವನು. ಅವನು ಏನ್ ಅನ್ಕತಾನೆ, ನನ್ನ ಇಮೇಜ್ ಎಲ್ಲ ಡ್ಯಾಮೇಜ್ ಆಗೋಯ್ತದೆ. ಈಗ ಏನ್ ನಿನ್ ಪ್ರಶ್ನೆ? ನಾನು ಯಾಕೆ ಇಲ್ಲಿದ್ದೀನಿ ಅಂತ ತಾನೆ? ಅದು ನನ್ನ ಪಾಡ್ ನಾನು ಆರಾಮಾಗಿ ಕಾರ್ ಓಡಿಸ್ಕೊಯ್ತಿದ್ನ, ಅವಾಗ ಒಂದ್ ಫೋನ್ ಬಂತು. ಯಾರ್ದಪ್ಪ ಫೋನ್ ಅಂತ ಹಿಂಗ್ ತಗೊಂಡು ಹಿಂಗ್ ನೋಡಿದ್ರೆ ನಮ್ಮ ಮಾವ, ಅಂದ್ರೆ ನಿಮ್ಮಪ್ಪ. ಅಯ್ಯಯ್ಯೋ, ಇದ್ಯಾಕೆ ಇವಾಗ ಮಾವ ಫೋನ್ ಮಾಡ್ತಾವ್ರೆ, ತಡಿಯಪ್ಪ ಕೇಳೋಣ ಅನ್ಬಿಟ್ಟು ಹಿಂಗೆ ಎತ್ಬಿಟ್ಟು ಹಿಂಗ್ ಮಾಡಿಕೊಂಡು ಅಲೋ ಮಾವ ಹೇಳಿ, ಏನು ಇಟ್ಟೊತ್ತು ಫೋನ್ ಮಾಡಿದ್ದೀರಾ ಅಂತ ಕೇಳಿದೆ. ಅವಾಗ ಅವರು, ಅಳಿಯಂದ್ರೆ ನಿಮ್ಮ ಹೆಂಡತಿ ದೇವಸ್ಥಾನಕ್ಕೆ ಹೋಗೋಳೆ, ಕರ್ಕೊಬರಕ್ ನನ್ಗೆ ಹೇಳಿದ್ಲು, ಆದ್ರೆ ನನ್ಗೆ ಹೋಗಕ್ಕೆ ಆಯ್ತಿಲ್ಲ. ಒಂದ್ ಕೆಲಸ ಮಾಡಿ, ನೀವೇ ದೇವಸ್ಥಾನಕ್ಕೆ ಹೋಗಿ ಅವಳನ್ನ ಕರ್ಕೊಂಬಂದ್ಬಿಡಿ ಅಂತ ಹೇಳಿದ್ರು. ನನಗ ಖುಷಿ ತಡಿಯಕ್ಕಾಗ್ಲಿಲ್ಲ. ಮಾವ, ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, 7 ಜನ್ಮಕ್ಕೂ ನೀವೇ ನನಗೆ ಮಾವ ಆಗ್ಬೇಕು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿ ಖುಷಿಯಾಗಿ ನಿನ್ನ ಕರ್ಕೊ ಹೋಗಕ್ಕೆ ಅಂತ ದೇವಸ್ಥಾನಕ್ಕೆ ಬಂದ್ಬಿಟ್ಟೆ. ಇಲ್ಲಿ ನೋಡಿದ್ರೆ ನನ್ನ ಹೆಂಡತಿ ಗುರ್ರ ಅಂತ ನಿಂತವಳೆ. ಅಲ್ಲ, ಗಂಡ ಕರ್ಕೊ ಹೋಗಕ್ ಬಂದವನೆ ಅಂತ ಒಂದ್ ಚೂರಾದ್ರೂ ಪಿರುತಿ ಬೇಡವಾ? ಏನೋ ಪ್ರೀತಿನ? ಅದು ನನಗೆ ನಿನ್ ಮೇಲೆ. ನಿನ್ ಮುಖ ನೋಡು. ಅಲ್ಲ, ನಮ್ಮಪ್ಪ ಯಾಕೆ ಹೀಗ್ ಮಾಡ್ತಾರೆ? ನನ್ಗೇನ್ ಇಷ್ಟ ಇಲ್ವೋ ಅದನ್ನೇ ಮಾಡ್ತಾರೆ. ತೆಪ್ಪು 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 ನೋಡು, ನೀನ್ ನನಗ್ ಬೇಕಾದ್ರೆ ಎಷ್ಟಾದ್ರೂ ಬೈದ್ಬಿಡು, ಹೊಟ್ಟೆಗೆ ಹಾಕೊಂಡ್ಬಿಡ್ತೀನಿ. ಆದ್ರೆ ನಮ್ಮ ಮಾವಂಗ್ ಮಾತ್ರ ಬೈಬೇಡ. ಪಾಪ, ದೇವ್ರಂತ ಮಾವ, ದೇವತೆ ಅಂತ ಹುಡುಗಿನ ಕೊಟ್ಟು ಮದ್ವೆ ಮಾಡವ್ರಿ. ಅವ್ರಿಗಂಗೆಲ್ಲ ಬೈದ್ರೆ ಕಣ್ಣು ಹಾಳಾಗೋಯ್ತವೆ. ಕಿರಿಕಿರಿ ಮಾಡಿದ್ ಸಾಕು, ಈಗ ಸುಮ್ನೆ ಬಾ. ಬತ್ತೀನಿ, ಒಂದ್ ನಿಮಿಷ. ನನ್ಗೆ ಒಂದೇ ಒಂದ್ ಪ್ರಶ್ನೆ ಅದೇ, ಹೇಳ. ನಾನ್ ಬೇಡ ಅಂದ ತಕ್ಷಣ ತಾವ್ ಕೇಳ್ದಿರಾ ಇರ್ತೀರಾ? ಕೇಳಿ. ಪರವಾಗಿಲ್ಲ, ನನ್ನ ಬಲೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ತಮ್ಮನ್ ಯಾರಾದ್ರೂ ಅರ್ಥ ಮಾಡ್ಕೊಳಕ್ಕಾಗತ್ತಾ? ಎಷ್ಟು ಮುದ್ದಾಗಿ ಬೈತೀಯ ನನ್ನ. ಸುಮ್ನೆ ಈಗ ವಿಷಯ ಏನು ಅಂತ ಹೇಳು. ಅದು ಇವಾಗ ನೀನು ಮಾವಂಗ್ ಬೈದಾಗ ನಂಗೊಸಿ ಬೇಸರ ಆಯ್ತು ನೋಡು. ಹಂಗೆ ನನ್ ಬಗ್ಗೆ ಯಾರಾದ್ರೂ ಮಾತಾಡ್ದಾಗ, ನನಗ್ ಬೈದಾಗ ನಿನಗ್ ಬೇಸರ ಆಯ್ತದ? ನೀನ್ ನನ್ ಪರವಾಗಿ ಮಾತಾಡ್ತೀಯಾ? ಏನು? ನಾನು ನಾನು ನಿನ್ ಪರವಾಗಿ ಮಾತಾಡ್ಬೇಕಾ? ಅಲ್ಲ, ನಿನ್ ಪರವಾಗಿ ಮಾತಾಡೋದಕ್ಕೆ ನಂಗೇನಾದ್ರೂ ಹುಚ್ಚ? ಅಲ್ಲ, ನನ್ಗೂ ನಿನ್ಗೂ ಏನ್ ಸಂಬಂಧ ಅಂತ ನಾನ್ ನಿನ್ ಪರವಾಗಿ ಮಾತಾಡ್ಬೇಕು? ನೀ ನನ್ಗೇನು? ನಿನ್ನ ನೆನ್ರಲ್ವಾ? ಯಪ್ಪ, ನನ್ ಪ್ರಾಣ ತಿನ್ನಕ್ಕೆ ಅಂತಾನೆ ಹುಟ್ಟಿದ್ಯಾ ನೀನು. ನಿಂತ್ಕ. ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ರೆ ಆಯ್ತಪ್ಪ. ಹೇಳಿಲ್ವಾ? ಆಗಲ್ಲ, ನಾನ್ ನಿನ್ ಪರವಾಗಿ ಮಾತಾಡೋದಿಲ್ಲ. ವಾ, ಪರ ವಹಿಸ್ಕೊಂಡಿದ್ದನ್ನ ನೋಡಾಯ್ತು ಎಂಟಿ. ಅಲ್ಲೆಲ್ಲೆಲ್ಲೆಲ್ಲೆ, ನನ್ನ ಪರ ನಿಂತಿದ್ದು ಕೂಡ ನನಗೆ ಗೊತ್ತಾಗಬಾರ್ದು ಅಂತ ಬಚ್ಚಿಡ್ತಿದ್ಯಾ? ಇದನ್ನೇ ಕಣಮಿ ನಿಜವಾದ ಪಿರುತಿ ಅಂತ ಹೇಳೋದು. ಇವಾಗ ಹೊರಡೋಣ? ಬರ್ತೀನಿ, ಒಂದ್ ನಿಮಿಷ. ಥ್ಯಾಂಕ್ಸ್. ಥ್ಯಾಂಕ್ಸಾ? ಯಾಕೆ? ಅದಂಗೆ. ಏಯ್, ನೀನೇನಾದ್ರೂ ಲೂಸಾ? ಇತ್ತೀಚೆಗೆ ಹಂಗೆ ಅನ್ಸ್ಬಿಟ್ಟೈತೆ. ಆದ್ರೂ ಪರವಾಗಿಲ್ಲ ಬಿಡು, ಏನ್ ಟೆನ್ಷನ್ ಇಲ್ಲ. ನೀನ್ ಇದೆಲ್ಲ ಸರಿ ಮಾಡ್ತೀಯ. ನೋಡು, ನೀನೊಂದ್ 5 ನಿಮಿಷ ಏನು ಮಾತಾಡ್ಬೇಡ. ಸುಮ್ನೆ ನನ್ನ ಮನೆವರೆಗೂ ಡ್ರಾಪ್ ಮಾಡು ಅಷ್ಟೇ. ಆಯ್ತು, ಒಂದ್ ನಿಮಿಷ ಇರು. ಅಲ್ಲ ಕಣಮಿ, ದೇವಸ್ಥಾನ ಗಂಟ ಬಂದಿದ್ದೀನಿ, ಪ್ರಸಾದ ಗಿಸಾದ ಕೊಡಕ್ಕಿಲ್ವಾ? ತಗೋ.
ಏನ್ ಹಂಗ್ ನೋಡ್ತಾ ಇದೀಯಾ? ನೀನ್ ಹಂಗ್ ನೋಡ್ತಾ ಇದ್ರೆ ನಾನ್ ನಿನ್ ಕಣ್ಣೊಳಗಡೆ ಹಂಗೆ ಮುಳುಗೋಗ್ಬಿಡ್ತೀನಿ ಆಟೆ. ಏನಿದು? ಅದಾ ಕುಂಕುಮ. ಯಾಕೆ ನಾನ್ ನಿನ್ ಹಣೆಗಿಡ್ಬಾರ್ದ? ಏಟೆ ಆಗ್ಲಿ ನೀನ್ ನನ್ನ ಹೆಂಡತಿ ಅಲ್ವಾ? ಅಮ್ಮ! ಏ ಎಂಟಿ ಇರೋ, ನಾನು ಬಂದೆ. ಅಪ್ಪ, ನೆನ್ನೆನೂ ಊಟ ಮಾಡಿಲ್ಲ, ಮಾತ್ರೆ ತಗೊಂಡಿಲ್ಲ. ಸ್ವಲ್ಪ ಊಟ ಮಾಡಿ ಅಪ್ಪ. ಯಾರಿಗೋಸ್ಕರ ಮಾಡ್ಬೇಕಮ್ಮ? ನನಗೆ ಬೇಕಾಗಿಲ್ಲ. ಅಮ್ಮ, ನೀವಾದ್ರೂ ಹೇಳಿ ಅಮ್ಮ. ಈಗ ಊಟ ಬಿಟ್ಟು ಕೂತ್ರೆ ಅವ್ರ ಆರೋಗ್ಯ ಏನಾಗ್ಬೇಕು? ಅದನ್ನ ಯೋಚನೆ ಮಾಡ್ಬೇಕಾಗಿರೋದು ನೀನು, ನಾವಲ್ಲ. ಅಪ್ಪ, ನೀನು ಹುಷಾರಾಗ್ಬೇಕು ಅಂದ್ರೆ ಊಟ ಮಾತ್ರ ತಪ್ಸಾಗಿಲ್ಲಪ್ಪ. ನಿನ್ ಕೈ ಮುಗಿತೀನಪ್ಪ, ಊಟ ಮಾಡು. ನನಗೆ ಆಪರೇಷನ್ ಮಾಡಿದವರು, ಮಾತ್ರೆಗಳು ಕೊಟ್ಟು ಹುಷಾರು ಮಾಡಿದವರು ಸ್ನೇಹ ಕಣಮ್ಮ. ಆ ಸ್ನೇಹ ಮುಂಗೆ ನಾವು ಸಹಾಯ ಮಾಡಕ್ಕಾಗ್ತಾ ಇಲ್ಲ ಅಂತಂದ್ರೆ ನಾವು ಬದುಕಿದ್ ಏನ್ ಪ್ರಯೋಜನ? ಅಪ್ಪ, ಪ್ರೇಮ ನಂಗೆ ತುಂಬಾ ಸಹಾಯ ಮಾಡಿದಾಳಪ್ಪ. ಅವಳು ನಂಗೆ ಸ್ನೇಹಿತೆ ಅಪ್ಪ. ನೋಡು, ನಮ್ ಕಷ್ಟಕ್ಕಿಂತ ನಮಗ್ ಸಹಾಯ ಮಾಡಿದವ್ರಿಗಿಂತ ಆ ಪ್ರೇಮನೇ ದೊಡ್ಡಳಾಗ್ಬಿಟ್ಲು. ನಾನು ಬದುಕಿರೋದು ಇಷ್ಟ ಇಲ್ಲ ಕಣೆ. ಇರ್ಲಿ ಬಿಡು, ಸಾಯ್ತೀನಿ. ರೀ, ನೀವೇ ಸತ್ತೋಗ್ತೀನಿ ಅಂದ್ಮೇಲೆ ನಾನಿದ್ದೇನ್ರಿ ಮಾಡ್ಲಿ? ನಾನು ನಿಮ್ ಹಿಂದೆನೆ ಬಂದ್ಬಿಡ್ತೀನಿ. ದಯವಿಟ್ಟು ನೀವಿಬ್ರು ಹೀಗ್ ಮಾತಾಡೋದ್ ನಿಲ್ಲಿಸ್ತೀರಾ? ನಿಮ್ಮಿಬ್ರನ್ ಬಿಟ್ರೆ ನನ್ಗೆ ಯಾರಿದ್ದಾರೆ? ಹಾಗಿದ್ರೆ ನಿಮ್ಮಪ್ಪ ಕೇಳ್ತಿರೋದಕ್ಕೆ ಒಪ್ಕೊಳೆ. ನಾನು ಬದುಕಬೇಕು ಅನ್ನೋ ಆಸೆ ನಿನಗಿದ್ರೆ ಇದಕ್ಕೆ ನೀನು ಒಪ್ಕೋಬೇಕು. ಆಯ್ತಪ್ಪ, ಆಯ್ತು. ನೀವ್ ಹೇಳ್ದಾಗೆ ಒಪ್ಕೋತೀನಿ, ನೀವ್ ಹೇಳ್ದಾಗೆ ಕೇಳ್ತೀನಿ, ಎಲ್ರ ಮುಂದೆ ಸತ್ಯ ಒಪ್ಕೋತೀನಿ. ಸಂತೋಷನ? ಆಮೇಲೆ ಕೊಟ್ಟ ಮಾತನ್ನ ತಪ್ಪಾರ್ದು. ನನ್ನ ಮೇಲೆ ಆನೆ ಮಾಡಿ ಹೇಳು. ಇಲ್ಲಪ್ಪ, ನನ್ ಮಾತು ತಪ್ಪಲ್ಲ. ನನಗ್ ನಿಮ್ಮ ಆರೋಗ್ಯ, ನಿಮ್ ಪ್ರೀತಿ ಮುಖ್ಯ. ನಾಳೆನೆ ಎಲ್ರ ಮುಂದೆ ಪ್ರೇಮಂಗ್ ನಾ ಸಹಾಯ ಮಾಡಿರೋದು ಒಪ್ಕೋತೀನಿ. ನೀನು ಒಪ್ಕೊಂಡೆಲ್ಲ ನನ್ ಸಂತೋಷ ಆಯ್ತಮ್ಮ, ಸಂತೋಷ ಆಯ್ತು. ಈ ಸಂತೋಷ ದಿನ ಆ ಸ್ನೇಹ ಅಮ್ಮಂಗೆ ಫೋನ್ ಮಾಡಿ ಈಗಲೇ ತಿಳಿಸ್ಬಿಡ್ತೀನಿ. ಹ? ನಿನ್ನ ಪ್ರೀತಿಯನ್ನು ಗಳಿಸೋಕೆ ಬೆಲ್ಲದಾಸೆಗೆ ಇಲಿ ಬಿದ್ದಾಗೆ ನೀನು ಬಹಳಷ್ಟು ಕಷ್ಟಪಡ್ತಿದ್ದೆ ತಾಯಿ. ಸುಳ್ಳು ಹೇಳುವಾಗ ಸುಖ ಪಡಬಹುದು, ಕಾಲಾನಂತರ ಕೊಳೆತು ನಾರದ ಶುರುವಾಗುತ್ತೆ. ಈ ಹುಡುಗಿಗೆ ಪ್ರೀತಿ ಸಿಕ್ಕಿದೆ, ಅದರ ಮುಂದೆ ಅಗ್ನಿ ಪರೀಕ್ಷೆ ಕಾದಿದೆ. ಇಲ್ಲ ಇಲ್ಲ, ನಾನ್ಯಾಕೆ ಏನೇನೋ ಯೋಚನೆ ಮಾಡ್ತಿದ್ದೀನಿ. ಆ ಥರ ಎಲ್ಲ ಏನೂ ಆಗಲ್ಲ. ಹಲೋ ರಾಣಿ, ಹೇಗಿದ್ಯಾ? ಅಪ್ಪನ ಆರೋಗ್ಯ ಹೇಗಿದೆ? ಹಲೋ ರಾಣಿ, ಏನಾಯ್ತೆ? ಯಾಕೆ ಅಳ್ತಿದ್ಯಾ? ಏನಾದ್ರು ಸಹಾಯ ಬೇಕಿತ್ತಾ? ಅಪ್ಪನ ಆರೋಗ್ಯದ ಬಗ್ಗೆ ರಾಮ ಹತ್ರ ಮಾತಾಡಿದ್ಯಾ? ಯಾಕೆ ಏನು ಮಾತಾಡ್ತಿಲ್ಲ ರಾಣಿ? ಅಕ್ಕ, ಸಾರಿ ಅಕ್ಕ, ನನ್ ಕ್ಷಮಿಸ್ಬಿಡು. ಯಾಕೆ ಸಾರಿ ಅಂತೆಲ್ಲ ಕೇಳ್ತಿದ್ಯಾ? ಏನಾಯ್ತು?
ರಾಣಿ ಅಳ್ತಿದ್ಯೇನೆ? ಏನಾಯ್ತು? ಸ್ವಲ್ಪ ಜೋರಾಗಿ ಮಾತಾಡ್ತೀಯಾ? ನೀನ್ ಮಾತಾಡ್ತಿರೋದು ನಂಗೆ ಕೇಳಿಸ್ತಿಲ್ಲ ಕಣೆ. ಸಾರಿ ಯಾಕೆ ಕೇಳ್ತಿದ್ಯಾ? ಅಲ್ಲ, ಸಾರಿ ಯಾಕೆ ಕೇಳಿದ್ಲಿ ಇವಳು? ಏನಾದ್ರೂ ತೊಂದರೆ ಆಗಿದ್ಯಾ? ಇವಳು ಯಾವತ್ತೂ ಹೀಗೆ ಅರ್ಧಂಬರ್ಧ ಮಾತಾಡ್ದವಳಲ್ಲ. ಏನೇ ಇದ್ರು ಮನ್ಸ್ ಬಿಚ್ಚಿ ಮಾತಾಡ್ತಾಳೆ, ಹೇಳ್ತಾಳೆ. ಇವಾಗ ಯಾಕೆ ಹೀಗಂದ್ಲು? ಯಾಕೋ ಏನೋ ಸರಿ ಇಲ್ಲ ಅಂತ ಅನಿಸ್ತಿದೆ. ನನ್ನ ಕ್ಷಮಿಸ್ಬಿಡು ಅಕ್ಕ, ನನ್ ಕ್ಷಮಿಸ್ಬಿಡು. ನೀ ನಂಗೆ ತುಂಬಾ ಸಹಾಯ ಮಾಡಿದ್ಯಾ, ಆದ್ರೆ ನಂಗೆ ಬೇರೆ ದಾರಿನೇ ಇಲ್ಲ ಅಕ್ಕ. ನಮ್ಮಪ್ಪನ್ಗೋಸ್ಕರ ನಾನ್ ಸತ್ಯ ಹೇಳಲೇಬೇಕು. ನಾನು ಸತ್ಯ ಹೇಳೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದೀನಕ್ಕ. ನನ್ ಕ್ಷಮಿಸ್ಬಿಡು, ನನ್ ಕ್ಷಮಿಸ್ಬಿಡು ಅಕ್ಕ.